ಲಾ 16. ನಮಸ್ಕಾರ ಸ್ನೇಹಿತರೆ, ನಿಮ್ಮನ್ನ ಯಾರಾದರೂ ಒಂದು ವೇಳೆ ದೂರವಿರುವಾಗ ನಿಮ್ಮ ಮೌಲ್ಯ ಹೆಚ್ಚಾಗಿರುವುದನ್ನ ನೀವು ಗಮನಿಸಿದ್ದೀರಾ? ನಾವು ನಮ್ಮ ಚಾನೆಲ್ನಲ್ಲಿ ಪರ್ಸನಲ್ ಡೆವಲಪ್ಮೆಂಟ್ ಮತ್ತು ವರ್ಕ್ ಪ್ಲೇಸ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ಚರ್ಚಿಸುತ್ತೇವೆ. ಇಂದಿನ ವಿಷಯ, ನಿಮ್ಮ ಗೈರು ಹಾಜರಿಯಿಂದ ನಿಮ್ಮ ಗೌರವವನ್ನ ಹೇಗೆ ಹೆಚ್ಚಿಸಬಹುದು ಎಂಬುದರ ಬಗ್ಗೆ ಚರ್ಚಿಸುತ್ತಿದ್ದೇವೆ. ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನಿಮ್ಮ ಪ್ರೀತಿಯವರಿಂದ ಸ್ವಲ್ಪ ಸಮಯ ದೂರವಿರುವುದು ಅವರ ಬಗ್ಗೆ ಹೆಚ್ಚಿನ ಮೆಚ್ಚುಗೆ ಮತ್ತು ಗೌರವವನ್ನ ತರಬಹುದು. ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡಿ, ಅಂದ್ರೆ ಕ್ವಾಲಿಟಿ ಆಫ್ ಟೈಮ್ ಇದ್ರೆ ಅಷ್ಟೇ ಅವರ ಜೊತೆ ಸಮಯವನ್ನ ಕಳೆಯಿರಿ. ಇಲ್ಲದಿದ್ರೆ ನಿಮ್ಮ ಸಮಯದ ದುರುಪಯೋಗವನ್ನ ಮಾಡಬೇಡಿ. ಆದಷ್ಟು ನಿಮ್ಮ ಹವ್ಯಾಸದ ಮೇಲೆ ನಿಮ್ಮ ಗಮನವನ್ನ ಕೊಡಿ, ಅಂದ್ರೆ ನಿಮ್ಮ ಪ್ಯಾಷನ್ ಅನ್ನ ಬೆನ್ನತ್ತಿ. ತುಂಬಾ ಸಲ ಕೆಲಸದ ಸ್ಥಳದಲ್ಲೂ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಮಾತ್ರ ಲಭ್ಯವಿರಿ, ಆದರೆ ತುಂಬಾ ಸುಲಭವಾಗಿ ಲಭ್ಯವಾಗಬೇಡಿ. ಇದು ನಿಮ್ಮ ಪ್ರೆಸೆನ್ಸ್ ಅನ್ನ ಹೆಚ್ಚು ಪ್ರಭಾವಶೀಲವಾಗಿಸುತ್ತದೆ. ನಿಮ್ಮ ತಂಡದಲ್ಲಿ ಕೆಲಸ ಮಾಡುವವರಿಗೆ ಜವಾಬ್ದಾರಿಗಳನ್ನ ನೀಡುವುದು ಮತ್ತೆ ಸ್ವಲ್ಪ ಹಿಂದೆ ಸರಿಯುವುದು ಅವರಿಗೆ ಶಕ್ತಿ ನೀಡುತ್ತದೆ ಮತ್ತೆ ನಿಮ್ಮ ನಾಯಕತ್ವದ ಗೌರವವನ್ನ ಹೆಚ್ಚಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೆಲೆಕ್ಟಿವ್ ಎಂಗೇಜ್ಮೆಂಟ್ ತುಂಬಾ ಪ್ರಾಮುಖ್ಯವಾಗಿರುತ್ತದೆ. ಅಂದರೆ ಪ್ರಾಜೆಕ್ಟ್ ಹಾಗೂ ಮೀಟಿಂಗ್ಗಳಲ್ಲಿ ನಿಮ್ಮ ವ್ಯಾಲ್ಯೂಬಲ್ ಸಲಹೆಗಳನ್ನ ನೀಡುವವರಾಗಿರಿ. ಇದರಿಂದ ಏನಾಗುತ್ತಂದ್ರೆ ನಿಮ್ಮನ್ನ ಬುದ್ಧಿವಂತರು ಅಂತ ತೋರಿಸಿಕೊಳ್ಳಬಹುದು ಮತ್ತೆ ನಿಮ್ಮ ಕೊಡುಗೆಯನ್ನ ಹೆಚ್ಚು ಗಮನಾರ್ಹವಾಗಿಸುತ್ತದೆ. ಸೋಷಿಯಲ್ ಮೀಡಿಯಾ ಯುಗದಲ್ಲೂ ಕೂಡ ಈ ರೀತಿಯ ಟ್ಯಾಕ್ಟಿಕ್ಸ್ ಗಳನ್ನ ತುಂಬಾ ಜನ ಬಳಸುತ್ತಾರೆ. ಕೆಲವರು ತಮ್ಮ ಪ್ರೊಫೈಲ್ಗಳಲ್ಲಿ ಏನನ್ನು ಕೂಡ ಪೋಸ್ಟ್ ಮಾಡದೆ ತಮ್ಮ ಅಬ್ಸೆನ್ಸ್ ಅನ್ನ ಜನರಿಗೆ ತೋರಿಸ್ತಾರೆ. ಅವರೇ ಈ ರೀತಿಯ ಆಪ್ಗಳನ್ನ ತುಂಬಾ ಉಪಯೋಗ ಮಾಡುತ್ತಿರುತ್ತಾರೆ. ಇದನ್ನೇ ಹೇಳುವುದು ಸೋಷಿಯಲ್ ಮೀಡಿಯಾ ಅಬ್ಸೆನ್ಸ್ ಅಂತ. ಇವರ ಮುಖ್ಯ ಉದ್ದೇಶ ಏನಾಗಿರುತ್ತದೆ ಅಂದ್ರೆ, ಅವರು ಕಂಟೆಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಆದ್ರೆ ಹೇಗೆ ತೋರಿಸ್ಕೊಳ್ತಾ ಇರ್ತಾರೆ ಅಂದ್ರೆ ನಾವು ಎಂದಿಗೂ ಆನ್ಲೈನ್ ನಲ್ಲಿ ಇರುವುದಿಲ್ಲ ಅಂತ. ಆದ್ರೆ ಆಗಾಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ಬ್ರೇಕ್ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಅಪ್ಡೇಟ್ ಗಳ ಬಗ್ಗೆ ಜನರಿಗೆ ಹೆಚ್ಚು ನಿರೀಕ್ಷೆಯನ್ನ ಹುಟ್ಟಿಸುತ್ತದೆ. ಲಿಮಿಟೆಡ್ ಅವೈಲೇಬಿಲಿಟಿಯನ್ನ ಬಿಸಿನೆಸ್ ಪ್ರಮೋಷನಲ್ ಗಳಲ್ಲೂ ಕೂಡ ಉಪಯೋಗ ಮಾಡಿಕೊಳ್ಳುತ್ತಾರೆ. ತುಂಬಾ ಸಲ ನೀವು ಒಂದು ಮೊಬೈಲ್ ಲಾಂಚ್ ಆದಾಗ ಲಿಮಿಟೆಡ್ ಸ್ಟಾಕ್ ಅವೈಲೇಬಿಲಿಟಿಯ ಬಗ್ಗೆ ಕೇಳಿರುತ್ತೀರಾ. ಅವರು ಇದನ್ನ ಯಾಕೆ ಮಾಡ್ತಾರೆ ಅಂದ್ರೆ, ಸ್ಕೇರ್ಸಿಟಿ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡಿ ತಮ್ಮ ಸೇಲ್ಸ್ ನಂಬರ್ ಅನ್ನ ಇನ್ಕ್ರೀಸ್ ಮಾಡಿಕೊಳ್ತಾರೆ. ಕೊನೆಯದಾಗಿ ಹೇಳೋದಾದ್ರೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನ ಬ್ಯಾಲೆನ್ಸ್ ಮಾಡಿ. ಇಲ್ಲದಿದ್ರೆ ನಿಮ್ಮ ವ್ಯಾಲ್ಯೂ ಯಾರು ಕೂಡ ಮಾಡೋದಿಲ್ಲ. ಹಾಗಾದ್ರೆ ಒಂದು ವಿಡಿಯೋನ ಜೊತೆ ಮತ್ತೆ ಸಿಗ್ತೀನಿ. ಫೈನಲ್ ಆಗಿ, ನಿಮ್ಮ ಪ್ರೀತಿ ವಿಶ್ವಾಸದಿಂದ 1K ಸಬ್ಸ್ಕ್ರೈಬರ್ ಅನ್ನ ಪೂರೈಸಲು ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.